ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ರಾಖಿ ಖರೀದಿ ಕೇಂದ್ರ ಪ್ರಾರಂಭ. ಅಕ್ಕಿರಾಂಪುರ ಎಪಿಎಂಸಿ ಆವರಣದಲ್ಲಿ ರಾಖಿ ಖರೀದಿ ಕೇಂದ್ರ ಉದ್ಘಾಟನೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಗ್ರಾಮ. ಕೆಡಿಪಿ ಸಭೆಯಲ್ಲಿ ಪರಮೇಶ್ವರ ಸೂಚಿಸಿದ 15 ದಿನಕ್ಕೆ ರೈತರಿಗೆ ಶುಭ ಸುದ್ದಿ. ಪ್ರತಿ ವಾರ ಗುರುವಾರ, ಶುಕ್ರವಾರ ಮತ್ತು ಶನಿವಾರ ರೈತರಿಂದ ರಾಖಿ ಖರೀದಿ ಕೇಂದ್ರ ಉದ್ಘಾಟಿಸಿದ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್. ಗ್ರಾಮೀಣ ರೈತರ ಬಹುದಿನದ ಬೇಡಿಕೆಗೆ ಸ್ಪಂದಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಡಿಪಿ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಸೂಚಿಸಿದ ಕೇವಲ 15 ದಿನದೊಳಗೆ ಕೊರಟಗೆರೆ ತಾಲೂಕಿನಲ್ಲಿ ನೂತನವಾಗಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರದ ಎಪಿಎಂಸಿ ಆವರಣದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಸೂಚನೆಯಂತೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ. ಕೊರಟಗೆರೆ ತಾಲೂಕಿನ ಕೋಳಾಳ, ಹೊಳವನಹಳ್ಳಿ, ಚನ್ನರಾಯನದುರ್ಗ ಮತ್ತು ಕಸಬಾದ ಸಾವಿರಾರು ರೈತರು ತಾವು ಬೆಳೆದ ರಾಗಿ ಮಾರಾಟಕ್ಕೆ ತುಮಕೂರು ಮತ್ತು ಮಧುಗಿರಿಗೆ ಹೋಗಬೇಕಿತ್ತು. ದಿನಗಟ್ಟಲೆ ಕಾಯುವ ದುಸ್ಥಿತಿ ಇತ್ತು. ಈಗ ಕೊರಟಗೆರೆಯಲ್ಲೇ ಪ್ರಾರಂಭ ಆಗಿರುವುದು ರೈತರಲ್ಲಿ ಸಂತಸವನ್ನ ಉಂಟು ಮಾಡಿದೆ. ಗ್ರಾಮೀಣ ರೈತರಿಗೆ ಅನುಕೂಲ. ಕೊರಟಗೆರೆ ತಾಲೂಕಿನ ಗ್ರಾಮೀಣ ರೈತರು ಬೆಳೆದ ರಾಗಿ ಮಾರಾಟಕ್ಕೆ ಹಿಂದೆ ಮಧುಗಿರಿ ಮತ್ತು ತುಮಕೂರಿಗೆ ತೆರಳಬೇಕಿತ್ತು. ಈಗ ಕೊರಟಗೆರೆಯಲ್ಲಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾದ ಹಿನ್ನೆಲೆ 30 ಕಿಲೋಮೀಟರ್ ದೂರ ಮತ್ತು ಕಾಯುವ ಪರಿಸ್ಥಿತಿ ಇಲ್ಲದಾಗಿದೆ. ರೈತರು ಬಂದ ಕೂಡಲೇ ರಾಗಿ ಖರೀದಿಸಿ ರೈತರಿಗೆ ಅನುಕೂಲ ಕಲ್ಪಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಅವರೇ ಹೇಳ್ಬಿಟ್ಟು ಇಲ್ಲ ಇಮಿಡಿಯೇಟಾಗಿ ಆಗಬೇಕು, ಮುಂದಿನ ಸರಿ ಇಲ್ಲ ಹೀಗೆ ಆಗಬೇಕು ಅಂತ ಹೀಗೆ ಮಾಡ್ತೀವಿ. ಎಲ್ಲ ಅನುಕೂಲ ಕೆಲಸ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ನೋಡೋಣ. ಅನುಕೂಲ ಆಗಿದೆ ಅನುಕೂಲ. ಎಲ್ಲ ಲೋ ಗ್ರೇಡ್ ಕೊಡಬಾರ್ದು, ಒಳ್ಳೆ ಗ್ರೇಡೇ ಕೊಡಬೇಕು. ಸರ್, ಇದು ಗಾಡಿಯಿಂದ ತಂದಿಸೋ ಜವಾಬ್ದಾರಿ ರೈತರು. ಆಮೇಲೆ ಮುಂದಕ್ಕೆಲ್ಲ ನಮಗೆ ಇಳಿಸೋಕ್ಕೋಸ್ಕರ 10 ರೂಪಾಯಿ ಅವರು ಇಳಿಸ್ಕೊಟ್ರೆ ಅಷ್ಟೇ ಸರ್. ಹೋಗ ಸುಮ್ಮನಿರತ್ತ ತಲೆ ತಿನ್ಬೇಡತ್ತ. ಈಗ ಅನುಕೂಲ ಆಗುತ್ತಾ? 50% ಡಿಸ್ಟೆನ್ಸ್ ಅಲ್ಲಿ ಹೋದ್ರೆ ಕೂಲಿ ಅವರು ಜಾಸ್ತಿ ಚೀಲ ಲೆಕ್ಕ ಅಂತ ಹೇಳ್ತಿತ್ತು. ಈ ದಿನ ಕೊರಟಗೆರೆ ತಾಲೂಕು ಅಕ್ಕಿರಾಂಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಉಗ್ರಾಣದ ವ್ಯಾಪ್ತಿಯಲ್ಲಿ ನಾವು ಕೊರಟಗೆರೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಗೃಹ ಸಚಿವರು ಹಾಗೂ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ತ್ವರಿತವಾಗಿ ಈ ಒಂದು ಕೇಂದ್ರದ ಸ್ಥಾಪನೆಗೆ ಎಲ್ಲ ರೀತಿಯಾದಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಆಹಾರ ಮತ್ತು ಸರಬರಾಜು ಇಲಾಖೆ ವತಿಯಿಂದ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಬೆಳೆದಂಥ ರೈತರ ಒಂದು ರಾಗಿಯನ್ನು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದರ ಅಂದರೆ 4,790 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆ ಒಂದು ದರದ
ನಿಗದಿ ಮಾಡಿದಂಥ ದರದಲ್ಲಿ ಪ್ರತಿಯೊಬ್ಬ ರೈತರಿಂದ ಗರಿಷ್ಠವಾಗಿ 20 ಕ್ವಿಂಟಲಷ್ಟು ರಾಗಿಯನ್ನು ನಾವು ಖರೀದಿ ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಇವತ್ತಿಂದ ಕೋಟಗೆರೆ ತಾಲೂಕಿನಲ್ಲಿ ಕೂಡ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಸುಮಾರು ನಮ್ಮ ಕೋಟಗೆರೆ ತಾಲೂಕಿನಿಂದ 1,500 ಜನ ರೈತರು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಕೂಡಲೇ ಮಾಡಿಕೊಂಡಲ್ಲಿ ಈ ಒಂದು ಸೌಲಭ್ಯವನ್ನು ಪಡಿಬೋದು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇದುವರೆಗೂ ನಮ್ಮ ಕೋಟಗೆರೆ ತಾಲೂಕಿನ ರೈತರು ತುಮಕೂರಿಗೆ ಅಥವಾ ಮಧುಗಿರಿಗೆ ಹೋಗಿ ರಾಗಿಯನ್ನು ಮಾರಾಟ ಮಾಡ್ತಾಯಿದ್ರು. ಸರ್ಕಾರಕ್ಕೆ ಮಾರಿದ್ರು ಕೂಡ ಅಲ್ಲಿಗೆ ಹೋಗ್ತಾಯಿದ್ರು. ಈ ಒಂದು ಸೌಲಭ್ಯ ಇರಲಿಲ್ಲ. ಸೊ ಇಲ್ಲೇ ನಾವು ಮಾಡಿರೋದ್ರಿಂದ ಸಾರ್ವಜನಿಕರಿಗಷ್ಟೇ ಮಾತಾಡಿದೆ ರೈತರೊಂದಿಗೆ ನಾವು ಹೋಗೋದು ಕೂಡ ಒಂದು 50 to 60% ನಮಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾರಿಗೆ ವೆಚ್ಚವೂ ಕಡಿಮೆ ಆಗುತ್ತೆ. ಮನೆಯಿಂದ ಬರೋದಕ್ಕೂ ಕೂಡ ಸಮೀಪ ಆಗುತ್ತೆ. ಮತ್ತು ಇಲ್ಲೇ ನಾವು ಬೇಗನೆ ನಾವು ರಾಗಿ ಖರೀದಿ ಕೇಂದ್ರಕ್ಕೆ ಕೊಟ್ಬಿಟ್ಟು ಹೋಗ್ಬೋದು ಅಂತೇಳಿ ಅವರು ಹರ್ಷವನ್ನು ವ್ಯಕ್ತಪಡಿಸಿರ್ತಾರೆ. ಈ ಒಂದು ಸೌಲಭ್ಯವನ್ನು ಎಲ್ಲ ನಮ್ಮ ತಾಲೂಕಿನ ರೈತರು ಬಳಕೆ ಮಾಡಿಕೊಳ್ಳಿ ಅಂತೇಳಿ ಕೋರ್ಕೊಳ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ತುಂಬ ರೈತರಿಗೆ ತುಂಬ ಅನುಕೂಲ ಮಾಡಿದ್ದಾರೆ. ನಾವು ಪ್ರತಿ ವರ್ಷ 30-40 ಕಿಲೋಮೀಟರ್ ದೂರ ಹೋಗಬೇಕಾಯ್ತು. ಈಗ 25 ಕಿಲೋಮೀಟರ್ ಉತ್ತರ ಮಾಡ್ಕೊಂಡಿದ್ದಾರೆ. ರಾಗಿ ಖರೀದಿ ಕೇಂದ್ರ ಪ್ರತಿ ವರ್ಷವೂ ಇದೇ ಥರನೇ ಮುಂದುವರ್ಸ್ಕೊಂಡು ಹೋಗಬೇಕು. ಬೇಗ ನಿಗದಿತ ಸಮಯದಲ್ಲಿ ರೈತರಿಗೆ ಹಣವನ್ನು ಸಹ ಬೇಗ ಸಂಗ್ರಹಿಸಿಕೊಡಬೇಕು. ಇದೇ ರೀತಿ ರೈತರು ಸಹ ನಮ್ಮ ಅಧಿಕಾರಿಗಳಿಗೆ ಸ್ಪಂದಿಸಬೇಕು. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವ ಊರು ನಿಮ್ಮದು? ನಮ್ಮದು ಎಲ್ಲಿಗೆ ಹೋಗ್ತೀರಿ ನೀವು? ಸರ್ ನಾವು ಪ್ರತಿ ವರ್ಷ ತುಮಕೂರು ಹೋಗ್ತೀವಿ. ನಾನು ಈ ವರ್ಷ ಅಕ್ಕಿರಾಂಪುರಕ್ಕೆ ಬಂದಿದ್ದೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ 15-20% ಕಡಿಮೆ ಆಗಿದೆ. ತುಂಬ ಅನುಕೂಲ ಆಗಿದೆ. ಇಲ್ಲೆಲ್ಲ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿದೆ. ರುದ್ರಪ್ಪ ಸಾಹೇಬರು ತುಂಬ ಅನುಕೂಲ ಮಾಡ್ಕೊಡ್ತಾರೆ ರೈತರಿಗೆ. ಸರ್ ನಮ್ಮದು ಪ್ರತಿ ವರ್ಷ 120-130 ಕ್ವಿಂಟಲ್ ರಾಗಿ ಬರ್ತಾ ಇದೆ ಸರ್. ಮಾರ್ಕೆಟಿಂಗ್ ರೇಟ್ಗೂ ಈ ರೇಟ್ಗೆ ಎಷ್ಟು ಐತೆ ಡಿಫ್ರೆನ್ಸ್? ಮಾರ್ಕೆಟ್ ರೇಟ್ಗೂ ಇದಕ್ಕೂ 1,500 ರೂಪಾಯಿ ಡಿಫ್ರೆನ್ಸ್ ಇದೆ. ಒಂದು ವರ್ಷ ಜಾಸ್ತಿ ಇದೆ. ಇದು ಜಾಸ್ತಿ ಇದೆ. ತುಂಬ ರೈತರಿಗೆ ಅನುಕೂಲ ಮಾಡಿದೆ ಸರ್ಕಾರ. ಇದೇ ರೀತಿ ಪ್ರತಿ ವರ್ಷ ಮಾಡಬೇಕು. ಗೃಹ ಸಚಿವರು ಬೆಲೆ ಪ್ರತಿ ವರ್ಷ ರೈಸ್ ಮಾಡಿ ರೈತರಿಗೆ ಇನ್ನೂ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಂಡು ತುಮಕೂರಿಗೆ ಹೋಗ್ತಿದ್ವಿ. ಈ ವರ್ಷ ನಮ್ಮ ಜನಪ್ರಿಯ ಶಾಸಕರು ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರು ಇಲ್ಲಿಗೆ ಅಕ್ಕಿರಾಂಪುರಕ್ಕೆ ಇದನ್ನು ರಾಗಿ ಕೇಂದ್ರ ಮಾಡಿರೋದು ತುಂಬ ಇದಾಗಿದೆ, ಅನುಕೂಲ ಆಗಿದೆ. ರೈತರಿಗೆ ಅವಶ್ಯಕತೆ ತಕ್ಕಂತೆ ಇಲ್ಲೇ FID ಇದನ್ನು ರಿಜಿಸ್ಟರ್ ಮಾಡೋದು ಮತ್ತು ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ಬೆಂಬಲ ಬೆಲೆ ಕೊಡತ್ತ ಜಾಸ್ತಿ ಮಾಡೋದು ಅವರು ರೆಕಮೆಂಡ್ ಮಾಡಬೇಕು ಅಂತೇಳಿ ನಾವು ರೈತರ ಪರವಾಗಿ ನಾನು ಕೇಳ್ತೀನಿ. ಎಷ್ಟು ಕ್ವಿಂಟಲ್ ತಂದಿದ್ದೀರಿ ನೀವು? ನಾವು 20 ಕ್ವಿಂಟಲ್. 20 ನನ್ನ ತಮ್ಮಂದು 20, ನಂದು 20. ಹೆಂಗಿದೆ ವ್ಯವಸ್ಥೆ ಎಲ್ಲ? ಹೆಂಗಿದೆ ಇಲ್ಲಿ ಏನು ವ್ಯವಸ್ಥೆ ಎಲ್ಲ? ಹೆಂಗಿದೆ ವ್ಯವಸ್ಥೆ? ಈಗ ಇವತ್ತಿನ ಪ್ರಾರಂಭ ಅಲ್ವಾ, ಇನ್ಮೇಲೆ ಸರಿಪಡಿಸ್ತಾವೆ. ಈಗಲೇ ಪರವಾಗಿಲ್ಲ, ಸರಿ ಮಾಡಿ. ತುಮಕೂರಿಗೂ ಮಧುಗಿರಿಗೂ ತಗೊಂಡೋಗಿದ್ರಲ್ಲ, ಕೊಡಗೇರಿಯಲ್ಲಿ ಮಾಡಿದ್ದಕ್ಕೆ ಎಷ್ಟು ಅನುಕೂಲ ಆಗಿದೆ? ನಮ್ದು 50% ಖರ್ಚು ಕಡಿಮೆ ಆಗೈತೆ, ಡಿಸ್ಟೆನ್ಸು ಕಡಿಮೆ ಆಗೈತೆ. ನಮ್ದು ಬೇಗನೂ ಆಗುತ್ತೆ. ಅಲ್ಲಾದ್ರೆ ದಿನಗಟ್ಟಲೆ ಕಾಯ್ಬೇಕು. 3 ದಿವಸ ಕಾಯ್ತಿದ್ವಿ ತುಮಕೂರಿನಲ್ಲಿರುವಾಗ. ತುಮಕೂರಿಗೆ ನಾವು ಬಿಡಕ್ಕೆ ಹೋದ 3 ದಿವಸ ಕಾಯ್ದು ಸೊಳ್ಳೆನಲ್ಲಿ ಕಡಿಸ್ಕೊಂಡು ಇವಾಗ ಎಷ್ಟೊತ್ತಾಯ್ತು? ಬೆಳಗ್ಗೆ ಬಂದು ಇನ್ನು ಅಂದೋಡಾತಾಯ್ತು. ಇದೇ ನಿಮ್ಮ ಹೆಸರು? ಹನುಮಂತರಾಯಪ್ಪ ವೀರಸಾಗರ, ಕೋಳಲ ಹೋಗಿ. ನಾನು ತುಮಕೂರು ತಾಲೂಕು ಕೊಡಗೆರೆ ತಾಲೂಕು ಅಧಿಕಾರಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ MSP ರಾಗಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ವತಿಯಿಂದ ತುಮಕೂರು ಜಿಲ್ಲೆಯಾದ್ಯಂತ ನಾವು ರಾಗಿ ಖರೀದಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಈ ಸಾರಿ ಮಾರ್ಚ್ ತಡವಾಗಿದ್ದರಿಂದ ಈಗ ಮುಂದಿನ ದಿನದಲ್ಲಿ 3 ತಿಂಗಳು ಮುಂಚೆ ಇದರಲ್ಲಿ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಪ್ರತಿಯೊಬ್ಬ ರೈತರ ಹತ್ರನೂ ನಾವು ಏನು ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ಮಾಡಿರ್ತಕ್ಕಂಥ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡದಿರಾಗಿ ನಾವು ಖರೀದಿ ಶುರು ಮಾಡ್ತೀವಿ. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಅಂದರೆ ಕೊಡಗೆರೆ ತಾಲೂಕಲ್ಲಿ ಇರ್ತಕ್ಕಂಥ ರೈತರಿಗೆ ಪ್ರತಿ ವರ್ಷ ಅವರು ತುಮಕೂರು ತಾಲೂಕು ಮತ್ತು ಮಧುಗಿರಿ ತಾಲೂಕಿಗೆ ರಾಗಿ ತಂದು ಕೊಡ್ತಾಯಿದ್ರು, ಅಂದರೆ ಖರೀದಿ ಕೇಂದ್ರಕ್ಕೆ ತಂದು ಕೊಡ್ತಾಯಿದ್ರು. ಮಾನ್ಯ ಉಸ್ತುವಾರಿ ಸಚಿವರಾದಂಥ ಗೌರವಾನ್ವಿತ ಪರಮೇಶ್ವರ್ ಸಾಹೇಬರು ಈ ವರ್ಷದಲ್ಲಿ ಖುದ್ದಾಗಿ ಇಲ್ಲೇ ಮಾಡಬೇಕು ಅಂತ ಮಾಡ್ತಿರೋದ್ರಿಂದ, ಅಂದರೆ ಸಂತರ ದಿನ ಆಗಿದೆ, ಅದಕ್ಕೋಸ್ಕರ 2 ಖರೀದಿ ಕೇಂದ್ರದಲ್ಲಿ ನಾನೊಬ್ಬನೇ ಖರೀದಿ ಅಧಿಕಾರಿ ಆಗಿದ್ದರಿಂದ ಸಮಸ್ಯೆ ಆಗಿದೆ.
ಯಾವುದೇ ರೀತಿಯ ಸಮಸ್ಯೆ ಆಗದಾಗೆ ಪ್ರತಿಯೊಬ್ಬ ರೈತರ ಹತ್ರನೂ ಖರೀದಿ ಮಾಡಿ ನಿಗದಿತ ಸಮಯಕ್ಕೆ ಅವ್ರಿಗೆ ಹಣ ಬರೋ ರೀತಿಯಲ್ಲಿ ನಾನು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತೀನಿ. ಮತ್ತು ಪ್ರತಿಯೊಬ್ಬ ರೈತರನ್ನು ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಅಂದರೆ ಇವತ್ತಷ್ಟೇ ಇದು ಬಂದಿದೆ. ತುಮಕೂರು ತಾಲೂಕಿನಲ್ಲಿ ತುಮಕೂರು ನಗರ, ತುಮಕೂರು ಗ್ರಾಮಾಂತರ ಮತ್ತು ಕೊರಟಗೆರೆ ತಾಲೂಕು ಸೇರಿಕೊಂಡು 73,500 ಕ್ವಿಂಟಲ್ ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ನಾವೇನು ಮಾಡಿದ್ದೀವಿ, 114 ಜನದ ಹತ್ರ ಆಲ್ರೆಡಿ ರಾಗಿ ಖರೀದಿ ಶುರು ಮಾಡಿ ತೊಗೊಂಡಿದ್ದೀವಿ. 1,635 ಕ್ವಿಂಟಲ್ ಖರೀದಿ ಮಾಡಿದ್ದೀವಿ. ಮತ್ತು 6,325 ಫಾರ್ಮರ್ಸು ಜನ ರಿಜಿಸ್ಟರ್ ನೋಂದಣಿ ಮಾಡಿದ್ದಾರೆ. ಇವ್ರ ಹತ್ರನೇ ಎಲ್ಲರ ಹತ್ರನೂ ಮುಂದಿನ ದಿನದಲ್ಲಿ ಖರೀದಿ ಪ್ರಕ್ರಿಯೆ ಶುರು ಮಾಡಿಕೊಂಡು ಎಲ್ಲರಿಗೂ ನಿಗದಿತ ಸಮಯಕ್ಕೆ ಹಣದ ವ್ಯವಸ್ಥೆ ಮಾಡೋಕ್ಕೆ ಮಾಡ್ತಾರೆ.